ಸುಬ್ಬಿಗೆ ಆಟ, ಸಿಹಿಗೆ ಪ್ರಾಣ ಸಂಕಟ. ಸುಬ್ಬಿಗೆ ಮ್ಯಾಜಿಕ್ ಮಾಡೋ ಹುಚ್ಚಾಟ, ಸಿಹಿಗೆ ಪಾಪ ಹೇಳಲಾಗದ ಪೀಕಲಾಟ. ಸೀತಾರಾಮ. ಸುಬ್ಬಿ ಈಗ ಬೆಳಗ್ಗೆನೇ ಎದ್ದು ತನ್ನ ತಾತನ ಮನೆಗೆ ಬಂದಿದ್ದಾಳೆ. ಅಲ್ಲಿ ಸುಬ್ಬಿ ಗುಬ್ಬಿ ಗ್ಯಾಂಗ್ ಜೊತೆ ಎಲ್ಲ ಸಕ್ಕತ್ತಾಗಿ ಆಟ ಆಡ್ತಿರ್ತಾಳೆ. ನಿಮಗೆಲ್ಲ ಗೊತ್ತಾ, ನಾನು ಮ್ಯಾಜಿಕ್ ಎಲ್ಲ ಮಾಡೋದು ಕಲ್ತಿದ್ದೀನಿ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಈ ಸಿಹಿನೂ ಅಲ್ಲೇ ಇರ್ತಾಳೆ. ಈ ಸುಬ್ಬಿ ಏನು ಮಾಡ್ತಿದ್ದಾಳೆ, ಏನಾರ ಹೇಳ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅವ್ರ ಗ್ಯಾಂಗಲ್ಲಿ ಪ್ರತಿಯೊಬ್ಬರು ಕೂಡ ನೀನು ಮ್ಯಾಜಿಕ್ ಮಾಡ್ತೀಯಾ, ಹಾಗಾದರೆ ಸ್ಟ್ಯಾಂಡಲ್ಲಿರೋ ಡಬ್ಬ ಎಲ್ಲ ಕೆಳಗೆ ಇಲ್ಲಿಂದನೇ ಇಳಿಸು ನೋಡೋಣ ಅಂತ ಹೇಳಿದಾಗ ಸುಬ್ಬಿ ಸಿಹಿ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ. ಸಿಹಿ ಪ್ಲೀಸ್ ಎಲ್ಲ ಇಳಿಸು, ನನ್ನ ಮಾನ ಮರ್ಯಾದೆ ತೆಗಿಬೇಡ ಪ್ಲೀಸ್, ನನ್ನ ಮರ್ಯಾದೆ ಪ್ರಶ್ನೆ ಅಂತೆಲ್ಲ ಹೇಳ್ತಾಳೆ. ಸಿಹಿ ಪಾಪ ಒಂದೊಂದನ್ನೇ ಎಲ್ಲ ತೆಗೆದು ಇಳಿಸ್ತಿದ್ದಾಳೆ. ಸಿಹಿ ಯಾರ ಕಣ್ಗೂ ಕಾಣಲ್ಲ, ಸುಬ್ಬಿನೇ ಇಳಿಸ್ತಿದ್ದಾಳೆ ಅನ್ನೋ ಥರ ಕೈಯಲ್ಲೆಲ್ಲ ಸನ್ನೆ ಮಾಡ್ತಿರ್ತಾಳೆ. ಸಿಹಿ ಒಂದೊಂದನ್ನೇ ಎತ್ತಿಟ್ಮೇಲೆ ಮತ್ತೆ ಸುಬ್ಬಿ ಗ್ಯಾಂಗ್ನವರು ಇದನ್ನೆಲ್ಲ ವಾಪಸ್ ಎತ್ತಿ ನೋಡೋಣ ಇಲ್ಲಿಂದಾನೆ ಅಂತ ಹೇಳಿದಾಗ ಮತ್ತೆ ಸಿಹಿಗೆ ಕೋಪ ಬರುತ್ತೆ. ಆದರೂ ಕೂಡ ಸುಬ್ಬಿ ರಿಕ್ವೆಸ್ಟಿಂದ ವಾಪಸ್ ಎಲ್ಲ ಎತ್ತಿರ್ತಾಳೆ. ಆಮೇಲೆ ಸುಬ್ಬಿ ಹೊರಕ್ಕ, ಸುಬ್ಬಿ, ನನಗೆ ಹೆಂಗೂ ತರಕಾರಿ ಹಚ್ಚಿ ಅಡುಗೆ ಮಾಡಬೇಕು, ತುಂಬ ಕಷ್ಟ ಆಗುತ್ತೆ, ಒಂಚೂರು ಹಾಗೆ ನಿನ್ನ ಮ್ಯಾಜಿಕಿಂದನೇ ತರಕಾರಿನೂ ಹಚ್ಕೊಟ್ಬಿಡು ನೋಡೋಣ ಅಂತ ಹೇಳಿದಾಗ ಸುಬ್ಬಿ ಸಿಹಿನ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗ್ತಾಳೆ. ನನ್ನ ಕೈಲಾಗಲ್ಲಪ್ಪ, ಇದೆಲ್ಲ ಆಗಲ್ಲ, ಹೋಗು ಸುಬ್ಬಿ ಅಂತ ಬೈತಾಳೆ. ಪ್ಲೀಸ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅದೊಂದು ಸಲ ಎಲ್ಲ ತರಕಾರಿನೂ ಹಚ್ತಾಳೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಕೊನೆಗೆ ನಮ್ಮ ಸುಬ್ಬಿ ಮ್ಯಾಜಿಕ್ ಮಾಡ್ತಾಳೆ ಅನ್ನೋದನ್ನ ಅವಳ ಗ್ಯಾಂಗಲ್ಲಿರೋ ಹುಡುಗರೆಲ್ಲ ಒಪ್ಕೊತಿದ್ದಾರೆ. ಈಗ ಮತ್ತೊಂದು ಸಲ ಸುಬ್ಬಿ ನನಗೆ ನೀರು ಕುಡಿಬೇಕು ಅನ್ನಿಸ್ತಿದೆ, ನೀನು ಮ್ಯಾಜಿಕಿಂದ ನೀರು ತಂದುಕೊಡು ನೋಡೋಣ ಅಂತ ಹೇಳಿದಾಗ ಸುಬ್ಬಿಗೆ ಸಿಹಿ ಬೈದೇ ಬಿಡ್ತಾಳೆ. ಏನಿದು, ನನ್ನ ಕೈಲಿ ತರಕಾರಿನೂ ಹಚ್ಚಿಸ್ತೀರಾ, ನೀರೆಲ್ಲ ಕುಡಿಯೋಕ್ಕೂ ತಂದು ಕೊಡ್ಬೇಕಾ, ನಾನೇನು ಮನೆ ಕೆಲಸದವರು ಅಂದ್ಕೊಂಡಿದ್ದೀರಾ ಅಂತ ಬೈಯಕ್ಕೆ ಶುರು ಮಾಡ್ತಾಳೆ. ಆಗ ಸುಬ್ಬಿಗೂ ಅರ್ಥ ಆಗುತ್ತೆ ಸಿಹಿ ಸಂಕಟ ಏನು ಅಂತ. ಆದ್ದರಿಂದ ಸುಬ್ಬಿ ತನ್ನ ಗ್ಯಾಂಗ್ ಹುಡುಗರಿಗೆ ಅವಳೇ ಬೈತಾಳೆ. ನೀರು ಎಲ್ಲ ತಂದು ಕೊಡೋಕ್ಕಾಗಲ್ಲ, ನೀವೇ ಹೋಗಿ ಕುಡೀರಿ, ಮ್ಯಾಜಿಕ್ ಮಾಡ್ತೀನಿ ಅಂತ ಮಿಸ್ಯೂಸ್ ಮಾಡ್ಕೋಬಾರ್ದಲ್ವ ಅಂತೆಲ್ಲ ಹೇಳಿ ಕಳಿಸ್ತಾಳೆ. ಇದಿಷ್ಟು ಆಟ ಸಂಕಟದ ಪೀಕ್ಲಾಟದ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.